ॐ श्री परमात्मने नमः। श्रीमद्भगवद्गीता अथ षष्ठोऽध्यायः। श्रीभगवानुवाच अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः। ಓಂ ಶ್ರೀ ಶ್ರೀ ಅಲ್ಲ ಶ್ರೀ ಎಂದು ಹೇಳಬೇಕು. ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಷಷ್ಠೋ ಇಲ್ಲಿ ಮೂರ್ಧನ್ಯ ಶ ಇದೆ. ಠೋ ಮಹಾಪ್ರಾಣ ದೀರ್ಘ ಸ್ಪಷ್ಟವಾಗಿ ಕೇಳಿಸಬೇಕು. ಷಷ್ಠೋऽಧ್ಯಾಯಃ. ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ. ಅನಾಶ್ರಿತಃ ನಾ ದೀರ್ಘ ಬಂದು ಸೌಮ್ಯಾಘಾತ ವಿಸರ್ಗ ಅರ್ಧಕ ರೀತಿ. ಅನಾಶ್ರಿತಃ ಕರ್ಮಫಲಂ. ಕರ್ಮಫಲಂ ಕಾರ್ಯಂ ಇಲ್ಲಿ ಎರಡು ಅನುಸ್ವಾರ. ಕರ್ಮಫಲಂ ಕಾರ್ಯಂ ಎರಡು ಅನುಸ್ವಾರದ ಉಚ್ಚಾರಣೆ ಕವರ್ಗದ ಅನುನಾಸಿಕದ ರೀತಿ ಬರ್ತಾ ಇದೆ. ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ. ಸ ರಸ್ವ ಇದ್ದ ಕಾರಣ ಮುಂದಿನ ಶಬ್ದ ಸನ್ಯಾಸಿ, ಅದಕ್ಕೆ ಜೋಡಿಸಿ ಸ ಸನ್ಯಾಸಿ ಚ ಯೋಗಿ ಚ. ಎರಡು ಚ ಈ ಚರಣದಲ್ಲಿ ಬಂದಿರೋ ಎರಡು ಚ ರಸ್ವ ಬರಬೇಕು. ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ನ ನಿರಗ್ನಿರ್ನ ನ ನಿರಗ್ ನಿರಗ್ ಅರ್ಧಗ ನಿರಗ್ ನಿರ್ನ ನಿರ್ನ ಈ ರೀತಿ ನ ನಿರಗ್ ನಿರ್ನ ನ ನಿರಗ್ನಿರ್ನ ಚಾಕ್ರಿಯಃ. ಚಾ ದೀರ್ಘ ಬಂದು ಸೌಮ್ಯಾಘಾತ ಚಾಕ್ರಿಯಃ. ನೋಡೋಣ ಪೂರ್ತಿ ಶ್ಲೋಕ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ರನ ರನ ರನು ರೇ